ಉಳಿದಿರೋ ಅನ್ನ ಅಥವಾ ಇರೋ ಅನ್ನದರಲ್ಲಿ 1 ಗ್ಲಾಸು ನೀರು ಹಾಕಿ 3 ವಿಸಲ್ ಮಾಡಿ ಫುಲ್ ಅನ್ನವನ್ನು ಸ್ಮ್ಯಾಶ್ ಮಾಡಬೇಕು. ಅನ್ನ ಫುಲ್ ಸ್ಮ್ಯಾಶ್ ಆದ ಮೇಲೆ ನೆಕ್ಸ್ಟು ಅದರಲ್ಲಿ ಅಕ್ಕಿ ಹಿಟ್ಟನ್ನು 3 ಅಥವಾ 4 ಬಟ್ಟಲ ಹಾಕಿ ಮಿಕ್ಸ್ ಮಾಡಬೇಕು. 4 ಅಥವಾ 5 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಮಿಕ್ಸ್ ಮಾಡಬೇಕು. ಒಂದು 7 ಅಥವಾ 8 ಮೆಣಸಿನಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕಬೇಕು. ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಒಂದು 2 ಅಥವಾ 3 ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಥರ ಇದನ್ನು ಫುಲ್ಲು ನಾದಬೇಕು. ಈ ಥರ ರೆಡಿ ಆದಮೇಲೆ ಇದನ್ನು ಒಂದು 2 ಅಥವಾ 3 ನಿಮಿಷ ಡ್ರೈಗೆ ಹಾಕಿಬಿಡಿ. ಡ್ರೈ ಆದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ಥರ ತಳಗಡೆ ಹಾಕಿ ಉಳ್ಳಿ ಮಾಡಿಬಿಟ್ಟು ತಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಚಪಾತಿ ಥರ ರೌಂಡ್ ಮಾಡಿ ಎಣ್ಣೆ ಹಾಕಿಬಿಟ್ಟು ಪ್ಲಾಸ್ಟಿಕ್ ಕವರ್ ಹೆಲ್ಪಿಂದ ಅದ್ರ ಮೇಲೆ ಚಪಾತಿ ಲಟ್ಟಣಿಕೆ ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡಿ ಇವಾಗ ಸ್ವಲ್ಪ ಸ್ಲೋ ಆಗಿ ತೆಗಿಬೇಕು. ಕಾದಿರೋ ತೆವೆ ಮೇಲೆ ಎಣ್ಣೆ ಹಾಕಿಬಿಟ್ಟು ಈ ಥರ ಸ್ಲೋ ಆಗಿ ತೆಗೆದು ಈ ಥರ ಹಾಕಿ. ಸೊ ಇದು ಇವಾಗ ಬೇಯಕ್ಕೆ ಒಂದು 2 ನಿಮಿಷ ತಗೊಳುತ್ತೆ. ಸೊ ಅಲ್ಲಿವರೆಗೂ ನಾವು ಇನ್ನೊಂದು 2 ಉಳ್ಳಿ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ಬ್ರೌನ್ ಕಲರ್ ಆದಮೇಲೆ ಅಕ್ಕಿ ರೊಟ್ಟಿ ರೆಡಿ ಇರುತ್ತೆ. ಸೊ ನಾವು ಅಕ್ಕಿ ರೊಟ್ಟಿ ರೆಡಿ ಇದೆ. ನಾವು ನೆಕ್ಸ್ಟು ಟೊಮೆಟೊ ಕರಿ ಮಾಡೋಣ. ಸೊ ಅದಕ್ಕೆ ಒಂದು 8 ಅಥವಾ 10 ಟೊಮೆಟೊ ತಗೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ನೀರಲ್ಲಿ ಒಂದು 8 ರಿಂದ 10 ನಿಮಿಷ ಬಾಯ್ಲ್ ಮಾಡಬೇಕು. ಇವಾಗ ಟೊಮೆಟೊ ಫುಲ್ ಬಾಯ್ಲ್ ಆಗಿ ರೆಡಿ ಆಗಿದೆ. ಸೊ ಇವನನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಬೇಕು. ಟೊಮೆಟೊ ಮೇಲಿರೋ ಸಿಪ್ಪೆಯನ್ನು ಎಲ್ಲ ಟೊಮೆಟೊದು ಈ ಥರ ತೆಗಿಬೇಕು. ಎಲ್ಲ ಸುಲಿದಾದ ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಎಲ್ಲ ಟೊಮೆಟೊಗಳನ್ನು ಹಾಕಿ ಒಂದು 2 ಸ್ಪೂನು ಜೀರಿಗೆ ಹಾಕಿ ಒಂದು 10 ಅಥವಾ 15 ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕ ಉಪ್ಪು ಇದೆಲ್ಲ ಇವಾಗ ಗ್ರೈಂಡ್ ಮಾಡಿ ಗ್ರೈಂಡ್ ಆದಮೇಲೆ ಇದನ್ನು ಒಗ್ಗರಣೆ ಕೊಡಬೇಕು. ಕುಕ್ಕಿಂಗ್ ಆಯಿಲ್ ಹಾಕಿ 1 ಅಥವಾ 2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಪುದೀನ, ಕೆಂಪು ಖಾರ 1 ಸ್ಪೂನು. ಜಾಸ್ತಿ ಖಾರ ಬೇಕಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದರಲ್ಲಿ ಇವಾಗ ಗ್ರೈಂಡ್ ಆಗಿರೋ ಟೊಮೆಟೊವನ್ನು ಇದರಲ್ಲಿ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಬಾಯ್ಲ್ ಆದಮೇಲೆ ಸೊ ನಮ್ಮ ಟೊಮೆಟೊ ಕರಿ ರೆಡಿ ಇದೆ. ಈ ಟೊಮೆಟೊ ಕರಿ ನೀವು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಜೊತೆನೂ ತಿನ್ನಬಹುದು. ಟೊಮೆಟೊ ಕರಿಯಲ್ಲಿ ನಾವು ಸ್ವಲ್ಪ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.